ಆದಿ ನನ್ನ ಲವರ್. ನನ್ನನ್ನು ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ನಿಶ್ಚಿತಾರ್ಥ ಮಾಡ್ಕೊಂಡು ಹೋಗಿದ್ದ ಹುಡುಗ. ಆದ್ರೆ ಮಡಿಕೇರಿ ಹುಡುಗಿ ಮೋಹಕ್ಕೆ ಬಿಟ್ಟು ನನ್ನನ್ನೇ ಮರ್ತ್ಬಿಟ್ಟ. ಅವನ್ಗೆ ನೀನ್ ಹೊಡೆದ್ರೆ ಸುಮ್ಮನಿದ್ದಿದ್ರೆ ನಾನೇ ಅವನನ್ನ ಅಥವಾ ಅವನ ಹೆಂಡತಿನ ಅಲ್ಲೇ ಮುಗಿಸ್ಬಿಡ್ತಾ ಇದ್ದೆ. ಅವಳನ್ನ ಟಚ್ ಮಾಡಬೇಡ. ಅವಳು ನನ್ನ ಲವ್ವರು. ನನಗೆ ಕೈ ಕೊಟ್ಟು ಆ ಬೆಂಗಳೂರು ಹುಡುಗ ನಿಂತು ಬಿಡೋದವಳು. ಅವಳು ಸಾವೇನಿತ್ತು ನನ್ನ ಕೈಯಲ್ಲಿ ಆಗಬೇಕು. ಪರವಾಗಿಲ್ಲ, ಇಬ್ರು ಲವ್ ಸ್ಟೋರಿಯಲ್ಲೇ ಹೇಳ್ತಿದ್ದೀವಿ. ಹೇಳೋದನ್ನ ಡೀಟೇಲ್ ಆಗಿ ಹೇಳೋಕ್ ಸಾಧ್ಯನಾ? ನಡೆದಿದ್ದಿಷ್ಟ. ಸಿಗರೇಟ್ ಇದೆಯಾ? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ನಮಗೆ ಬೇರೆಯವ್ರಿಗೆ ಹೊಗೆ ಹಾಕೋ ಅಭ್ಯಾಸ ಇದೆಯೇ ಹೊರತು ನಮಗ್ ನಾವೇ ಹೊಗೆ ಹಾಕೊಳ್ಳೋದನ್ನ ಯಾವಾಗಲೂ ಬಿಟ್ಬಿಟ್ಟಿದ್ದೀವಿ. ಬಾಲ್ಯದಲ್ಲೇ ಒಟ್ನಲ್ಲಿ ನಮ್ಮಿಬ್ರು ಪ್ರೀತಿಗೆ ಕೈ ಕೊಟ್ಟೋರು, ಕಿತ್ಕೊಂಡು ಹೋದವರು ಶುಭ ಮತ್ತೆ ಆದಿ. ಅದಕ್ಕೊಂದು ಒಳ್ಳೆ ಕೌಂಟರ್ ಕೊಡ್ಬೇಕು ಅನ್ನೋ ಆಸೆ ನಿನಗಿದ್ರೆ ಸೇಡನ್ನ ನಮಗ್ ಬೇಕಾದ ರೀತಿ ಕೊಟ್ಟು ಅವ್ರ ನಳ್ಳಾಟ ನೋಡ್ಬೇಕು ಅನ್ನೋ ಇಷ್ಟ ನಿನ್ಗಿದ್ರೆ ನನ್ ಜೊತೆ ಕೈ ಜೋಡಿಸ್ಬೋದು. ಇದರಲ್ಲಿ ನನ್ನ ನಂಬರ್ ಸೇವ್ ಮಾಡಿದ್ದೀನಿ. ಅವಶ್ಯಕತೆ ಇದೆ ಅನ್ಸಿದ್ರೆ ಸೇವ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಡಿಲೀಟು ಮಾಡ್ಬೋದು. ಟೀಗೆ ಥ್ಯಾಂಕ್ಸ್, ಚೆನ್ನಾಗಿತ್ತು. ಮಾತಾಡ್ಲಣ್ಣ. ಮಾತಾಡಿ. ಅವಳಿಗೆ ನೀವು ತುಂಬಾ ಹಿಡ್ಸಿದ್ದೀರಾ ಅನ್ಸತ್ತೆ. ನಂಬರ್ ಬೇರೆ ಕೊಟ್ಟೋದ್ಲು. ಇನ್ಮೇಲೆ ಅವಳೇ ನಿಮ್ ಲವರ್. ತೆಗಿಯ. ಅವಳು ಲವ್ವರ್ ಅಲ್ಲ. ಅವಳು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅವಳು ಕಿಲ್ಲರ್ ಅಂತ. ಸೊ ನಾನು ಮಾತಾಡಕ್ಕೆ ಬಂದಿರೋದು ಯಾಕೆ, ಯಾವ ವಿಷಯದ ಬಗ್ಗೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ ಸುಧಾ? ಇದು ತೊಂದರೆ ಆಗ್ತಿರೋ ಒಬ್ಬ ತಾಯಿಗೆ ಸಮಾಧಾನ ಕೊಡೋಕ್ಕೆ ನಾನು ಮಾಡ್ತಿರೋ ಒಂದು ಪ್ರಯತ್ನ. ನೀವು ಸುಲೇಖಾ ಫ್ರೆಂಡ್, ದಯವಿಟ್ಟು ಅವಳ ಬಿಹೇವಿಯರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾ, ನನ್ನ ಜೀವನದಲ್ಲಿ ನಾನು ಪಶ್ಚಾತ್ತಾಪ ಪಟ್ಟಿದ್ದು ಒಂದೇ ಒಂದು ವಿಷಯಕ್ಕೆ. ನಾನು ಯಾಕೆ ಸುಲೇಖನ್ ಫ್ರೆಂಡ್ ಆದ್ನೋ ಅನ್ನೋ ಕಾರಣಕ್ಕೆ. ಚಿಕ್ಕಂದಿಂದಲೂ ನಾನು ಸುಲೇಖಾ ಫ್ರೆಂಡ್ಸ್. ಆದ್ರೆ ನಮ್ಗಿನ್ನೊಬ್ಳು ಫ್ರೆಂಡ್ ಇದ್ಲು, ಮನಿಷಾ ಅಂತ. ಅವಳನ್ನ ಸುಲೇಖಾ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗಿಸಿ ಕೊಂದು ಬಿಟ್ಲು. ಹೌದಾ? ಯಾಕೆಂದ್ರೆ ಮನಿಷಾ ಆ ವಯಸ್ಸಿಗೆ ಈಜ್ನಲ್ಲಿ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಿದ್ಲು, ಈಜ್ನಲ್ಲಿ ಚಾಂಪಿಯನ್ ಆಗಿದ್ಲು. ಅಂಥವಳು ನೀರನ್ನು ಮುಳುಗಿ ಸಾಯೋದಿಕ್ಕೆ ಹೇಗೆ ಸಾಧ್ಯ?
ಆಮೇಲಿಂದ ನನಗೆ ತುಂಬ ಹೆದರಿಕೆ ಆಗೋಯ್ತು. ಒಂದೊಂದ್ಸಲ ಎಷ್ಟು ಪ್ರೀತಿಯಿಂದ ನನ್ನ ಜೊತೆ ಇರ್ತಾ ಇದ್ಲೋ ಅಷ್ಟೇ ಹುಚ್ಚಿ ಥರ ಆಡ್ತಾ ಇದ್ಲು. ಒಂದ್ಸಲ ಅಂತೂ ಬೆಂಗಳೂರಿಗೆ ಹೋಗಿ ಬಂದಮೇಲೆ ಒಂದು ವಿಷಯ ನರೇಟ್ ಮಾಡಿದ್ರು. ನನಗಂತೂ ತುಂಬ ಭಯ ಆಗೋಯ್ತು. ಆವಾಗ ನಾವು ಕಾಲೇಜ್ನಲ್ಲಿದ್ವಿ. ಬೆಂಗಳೂರಲ್ಲಿ ಏನಾಗಿತ್ತು? ಅವಳು ಅದ್ಯಾರೋ ಹೆಣ್ಣಿಗೆ ಆಕ್ಸಿಡೆಂಟ್ ಮಾಡಿ ಸಾಯ್ತಿದ್ಲಂತೆ. ಅದು ಕಾರ್ ಆಕ್ಸಿಡೆಂಟ್. ಅವಳ ಸಾವಿಂದ ನನಗೆ ಸಂತೋಷ ಆಯ್ತು ಅಂತ ಪಾರ್ಟಿ ಕೊಡ್ತಿದ್ಲು. ಒಬ್ರು ಸಾವಿಂದ ಸಂತೋಷ ಆಗೋಕ್ ಸಾಧ್ಯನಾ? ಸಾಯಿಸಿದ್ ಯಾಕಂತೆ? ಅದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಹತ್ರ ಏನು ಹೇಳಿಲ್ಲ. ಆದ್ರೆ ಈ ಸಾವಿಂದ ನನ್ನ ಗುರಿನ ಆರಾಮಾಗಿ ರೀಚ್ ಆಗ್ತೀನಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ಲು. ಆಕ್ಸಿಡೆಂಟ್ ಆಗಿದ್ ಯಾವಾಗ? ನನಗೆ ಡೇಟ್ ಚೆನ್ನಾಗಿ ನೆನಪಿದೆ. ವ್ಯಾಲೆಂಟೈನ್ಸ್ ಡೇ ಆದ ಮಾರನೇ ದಿನ, 15 ಫೆಬ್ರವರಿ 2000. ಏನು? ಹಾ, ಅವತ್ತೇ. ಆಕ್ಸಿಡೆಂಟ್ ಆಗಿದ್ದು ಎಲ್ಲಿ ಅಂತ ಏನಾದ್ರು ಗೊತ್ತಾ? ಅವಳು ಹೇಳಿಲ್ಲ, ನನ್ನ ಕ್ಲಾಸ್ಮೇಟ್ ಬಾಲಾಜಿ ಹೇಳ್ದ. ಬೆಂಗಳೂರಿನಲ್ಲಿ ಜ್ಞಾನ ಭಾರತಿ ಸರ್ಕಲ್ ಹತ್ರ ಅಂತ. ಶಾಕ್ ಆಗ್ತಿದ್ದೀರಾ? ಏನಿಲ್ಲ, ಆಕ್ಸಿಡೆಂಟ್ ಆಗಿದೆ, ಅದನ್ನ ಸುಲೇಖ ಕೊಲೆ ಅಂತ ಹೇಳ್ತಾ ಇದ್ದಾಳೆ. ಹೀಗಿರುವಾಗ ಕೇಸ್ ಗೀಸು ಅಂತ ಏನೂ ಆಗ್ಲಿಲ್ವಾ? ಇಲ್ಲ, ಬಾಲಾಜಿ ಮಿನಿಸ್ಟರ್ ಮಗ ಆಗಿದ್ನಲ್ಲ, ಒಳಗೆ ಏನೋ ತೀರ್ಮಾನ ಆಗಿ ಕೇಸ್ ಕ್ಲೋಸ್ ಆಗೋಯ್ತು. ನಿಖಿಲ್, ಏನಾಯ್ತು? ಯಾಕಿಷ್ಟೊಂದು ಅಪ್ಸೆಟ್ ಆಗ್ತಿದ್ದೀರಾ? ಏನಿಲ್ಲ, ನಾನೇನು ಅನ್ಕೋತಾ ಇದೀನೋ ಅದಾಗಿಲ್ದೇ ಇದ್ರೆ ಅಷ್ಟೇ ಸಾಕು. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ನಾನು ಅರ್ಜೆಂಟಾಗಿ ಬೆಂಗಳೂರು ಹೋಗ್ಬೇಕು. ಅನ್ಕೊಂಡಿರೋದು ಆಗದೆ ಇರೋದೇ ಜೀವನ ಅಂತ ದೊಡ್ಡವ್ರು ಹೇಳ್ತಾರೆ. ದೊಡ್ಡವರು ಅಂದ್ರೆ ಯಾರು ಹೇಳು? ಅಂದ್ಕೊಂಡಿದ್ದನ್ನ ಸಾಧನೆ ಮಾಡಕ್ಕಾಗದೇ ಇದ್ದವರು. ವಯಸ್ಸಾದ್ಮೇಲೆ ಬಾಯಲ್ಲಿ ತತ್ವಗಳು ತುಂಬಾ ಸುಲಭ ಹುಟ್ಟುತ್ತೆ ಶುಭ. ಅಮೆರಿಕ ಅನ್ನೋದು ನಿಮ್ ಗುರಿ ಆಗ್ಬಾರ್ದು. ಒಂದು ಒಳ್ಳೆ ಬದುಕನ್ನು ಕಟ್ಕೋಬೇಕು. ಹೊಟ್ಟೆಗೆ ಬೇಕಾಗಿರೋ 3 ಹೊತ್ತಿನ ಊಟನ ಎಲ್ಲಿ ತಿಂದ್ರೆ ಏನು? ಸಿಟ್ ಮಾಡ್ಕೋಬೇಡಿ. ಆ ದೇವರು ನಿಮ್ಗೆ ಯಾವುದೋ ಕೆಲಸ ಬಾಕಿ ಉಳಿದಿದೆ ಅನ್ನೋ ಕಾರಣಕ್ಕೇನೆ ನಿಮ್ಮನ್ನ ಇಲ್ಲೇ ಉಳಿಸ್ಕೊಂಡಿದ್ದಾನೆ. ನಾನು ನಂಬದೇ ಇರೋ ದೇವರು ನನಗೆ ಬೇಕಾಗಿಲ್ಲ. ಬಿಡಿ, ಆದ್ರೆ ನೀವು ನಿಮ್ಮನ್ನ ನಂಬಿರೋ ಎಲ್ರೂ ಇರೋದಿಲ್ಲೇ ಅಲ್ವಾ? ಇಟ್ಕೊಳ್ಳಿ, ಅವ್ರು ಇಲ್ದೆ ಇಷ್ಟು ವರ್ಷ ಅಮೆರಿಕಾದಲ್ಲಿ ಸಂತೋಷವಾಗಿದ್ದೆ ನಾನು. ಇವತ್ತು ನಿನ್ನ ಆಸೆ ಇಲ್ಲಿರೋದಾಗಿತ್ತು, ಅದು ವರ್ಕೌಟ್ ಆಯ್ತು ಅಂತ ನನಗೆ ಸಮಾಧಾನ ಮಾಡೋ ನೆಪದಲ್ಲಿ ನಿನ್ನ ಸಂತೋಷ ಹಂಚ್ಕೋತಾ ಇದೆಯಲ್ಲೋ ಶುಭ. ನಿಮ್ ಸಂತೋಷನೇ ನನ್ ಸಂತೋಷ ಅನ್ಕೊಂಡು ಬದ್ಕೊಳ್ಳ ನಾನು. ಆದ್ರೆ ಆ ಸಂತೋಷನ ಹಾಳು ಮಾಡೋ ಶಕ್ತಿ ನಮ್ಮನ್ನ ಕಾಡ್ತಾ ಇದೆ. ಆದ್ರೆ ಹೆಸರು ಸುಲೇಖ, ಅವಳನ್ನ ದೂರ ಇಡಿ, ಇಷ್ಟೇ ತಾನೇ ನಿಂಗೆ ಹೇಳೋದು. ಇಷ್ಟಕ್ಕೂ ನಾನು ಅವಳನ್ನ ಎಲ್ಲಿ ಹತ್ರ ಇಟ್ಕೊಂಡಿದ್ದೀನಿ? ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಮರುಕ್ಷಣ ಅವಳನ್ನ ನನ್ನ ಎದೆಯಿಂದ ಕಿತ್ತಾಕ್ತೆ. ಇನ್ನೊಂದು ಸತ್ಯ ಗೊತ್ತಾ ನಿನಗೆ? ನಾನು ಅವಳನ್ನ ಕಿತ್ತಾಕೋಕ್ಕೂ ಮೊದಲೇ ನನ್ನ ಮನಸ್ಸು ಅವಳ ನೆನಪನ್ನ ಖಾಲಿ ಮಾಡಿತ್ತು. ಮತ್ತೆ ಮತ್ತೆ ಅವಳನ್ನ ಜ್ಞಾಪಿಸಿ ನನಗೆ ತೊಂದರೆ ಕೊಡಬೇಡ ಶುಭ. ಅದು ನನಗಿಷ್ಟ ಆಗಲ್ಲ. ಆದ್ರೂ ಅವಳ ಪ್ರಯತ್ನ ಬಿಡೋದಿಲ್ಲ. ಯಾಕಂದ್ರೆ ಹೋದ ಜನ್ಮದಲ್ಲಿ ಜನ್ಮಗಳು ನನಗೆ ಬೇಕಾಗಿಲ್ಲ. ಇರೋದೊಂದೇ ಜನ್ಮ, ಅದರಲ್ಲಿ ಇರೋದು ನಾವಿಬ್ರು. ಇಬ್ರು ನೆಮ್ಮದಿಯಾಗಿದ್ದೀವಿ. ಸಾರಿ, ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಷ್ಟೇ.
ಯಾಕೆ ಹೊಸು ಏನಾಯ್ತು? ಯಾಕಿಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಪ್ರಿಯಾ ಇನ್ನು ಮನೆಗೆ ಬಂದಿಲ್ಲ. ಮತ್ತೆ ಆಗ್ಲೇ ಕೇಳಿದಾಗ ಈಗ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ಲು ಅಂತ ಹೇಳ್ದಿಲ್ಲೇ? ನೀವು ರೇಗಾಡ್ತೀರಾ ಅಂತ ಸುಳ್ಳು ಹೇಳಿ. ತಪ್ಪು ಕಣೆ. ಮಕ್ಕಳ ವಿಷಯದಲ್ಲಿ ಯಾವತ್ತೂ ಸುಳ್ಳು ಹೇಳಬಾರ್ದು. ಇವತ್ತು ಬಯಸೋದನ್ನ ತಪ್ಪಿಸೋ ಸುಳ್ಳು ನಾಳೆ ಅವರು ಹಾಳಾಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಏನು ನನ್ ಬಗ್ಗೆನೇ ಡಿಸ್ಕಷನ್ ನಡೀತಿರೋ ಹಾಗಿದೆ? ವಯಸ್ಸಿಗೆ ಬಂದ ಮಕ್ಕಳು ಲೇಟಾಗಿ ಬಂದರೆ ಡಿಸ್ಕಷನ್ನು ಆಗುತ್ತೆ, ಪನಿಷ್ಮೆಂಟು ಸಿಕ್ಕುತ್ತೆ. ಅಪ್ಪ, ವಯಸ್ಸಿಗೆ ಬಂದಿರೋ ಮಗಳು ಅಂತ ಯಾಕೆ ಅಂಡರ್ಲೈನ್ ಮಾಡ್ತಿದ್ದೀರಾ? ವಯಸ್ಸಿಗೆ ಬಂದ ಮಾತ್ರಕ್ಕೆ ನೀವು ಬೆಳೆಸಿರೋ ಸಂಸ್ಕಾರ ನಮ್ಮನ್ನು ಬಿಟ್ಟು ಹೋಗ್ಬಿಡತ್ತಾ? ನೀವೇ ನಿಮ್ಮ ಮಕ್ಕಳನ್ನ ನಂಬಲಿಲ್ಲ ಅಂದ್ರೆ ಬೇರೆಯವ್ರು ಹೇಗಪ್ಪ ನಂಬಕ್ ಸಾಧ್ಯ? ಮಾತನ್ನು ಮರ್ಸ್ಬೇಡ. ಎಲ್ಲಿಗೆ ಹೋಗಿದೆ ಅದನ್ನ ಹೇಳು. ಮೈ ಡಿಯರ್ ಮಾಮ್, ಪರೀಕ್ಷೆ ಹತ್ರ ಬರ್ತಾ ಇದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೂಪ್ ಸ್ಟಡಿ ಮಾಡ್ತಿದ್ವಿ. ಓದೋದು ಜಾಸ್ತಿ ಇತ್ತು, ಲೇಟ್ ಆಯ್ತು. ಅದಕ್ಕೋಸ್ಕರ ನೀನ್ ಹೇಗೆ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ನೀನು ಹೇಳ್ತಿರೋದು ಸತ್ಯನಾ? ಸತ್ಯ. ಈಗ ನೀವ್ ನನ್ಗೊಂದು ನಿಜ ಹೇಳಿ. ನನ್ಗೋಸ್ಕರ ಅಮ್ಮ ಕಾಯ್ತಿದ್ರು ಅನ್ನೋದು ಅಮ್ಮನ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಆದ್ರೆ ನೀವು ನನ್ಗೋಸ್ಕರ ಕಾಯ್ತಿದ್ದಿದ್ ನಿಜನಾ? ಲೋಕ ನೋಡಿರೋ ನೀವು ಅಮ್ಮನ್ಗೆ ಸಮಾಧಾನ ಹೇಳ್ಬೇಕು. ಅದನ್ನ ಬಿಟ್ಟು ನನ್ ಮೇಲೆ ರೇಗಿದ್ರೆ ಹೇಗೆ? ಪ್ರಿಯಾ, ಊಟ ಮಾಡಮ್ಮ. ನೂಡಲ್ಸ್ ತಿಂದಿದ್ದೀನಮ್ಮ. ಬೇಗ ಮಲಗ್ಬೇಕು, ಬೇಗ ಎದ್ದು ಓದ್ಕೋಬೇಕು. ಗುಡ್ ನೈಟ್. ಹಲೋ. ಗುಡ್. ನನ್ ಫೋನು ಅಂತ ಗೊತ್ತು ಮಾಡ್ಕೊಂತಾನೆ ಫೋನ್ ರಿಸೀವ್ ಮಾಡಿದ್ರಿ? ಹೌದಮ್ಮ. ನೀನ್ ಆರಾಮಾಗಿ ಮನೆ ಮುಟ್ದೆ ತಾನೆ? ಆಟೋ ಸಿಕ್ತಾ? ಮನೇಲಿ ಯಾರು ಬೈಲಿಲ್ಲ ತಾನೆ? ಇಲ್ಲ, ಸಿಂಪಲ್ ಆಗಿ ಒಂದ್ ಸುಳ್ಳು ಹೇಳ್ದೆ, ವರ್ಕೌಟ್ ಆಯ್ತು ಬಿಡಿ. ಅಂದಾಗೆ ಆಂಟಿ, ಆ ಫ್ಲಾಟ್ಗೆ ಯಾರು ಬರಲ್ಲ. ಬಂದ್ರು ನಾನು ಪ್ರೇಮ್ ಅಷ್ಟೇ ಬರೋದು. ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಆಯ್ತಮ್ಮ. ಹಾಗೆ ಏನಾದ್ರು ಅಗತ್ಯ ಬಿದ್ರೆ ನನಗೆ ಪ್ರೇಮಿಗೆ ಮಾತ್ರ ಫೋನ್ ಮಾಡ್ಬೇಕು. ಇನ್ಯಾರಿಗೂ ಫೋನ್ ಮಾಡ್ಬೇಡಿ. ಬೇರೆ ಯಾರಾದ್ರೂ ಫೋನ್ ಮಾಡಿದ್ರು ರಿಸೀವ್ ಮಾಡಬಾರ್ದು. ನೆನಪಿದೆ ಅಮ್ಮ, ಅದನ್ನೇ ಎಷ್ಟ್ ಸಲ ಅಂತ ಹೇಳ್ತೀಯ? ಹೇಳಲೇಬೇಕು ಆಂಟಿ. ನಿಕ್ಕಿ ಫೋನ್ ಮಾಡಿದ್ದ. ನಿಮ್ ಮಗಳು ಸುಲೇಖಾ ಬೆಂಗಳೂರಿಗೆ ಬಂದಿದ್ದಾಳಂತೆ.
ಮಲಗ್ಬಿಟ್ರ ಆದಿ? ಜೀವನದಲ್ಲಿ ಸಂಪೂರ್ಣವಾಗಿ ಮಲಗ್ಬಿಟ್ಟೆ. ಬನ್ನಿ ಒಳಗ್ ಮಲ್ಕೊಳ್ಳಿ. ನಾನು ಎಲ್ಲಿ ಮಲ್ಕೊಂಡ್ರೆ ನಿನಗೇನು? ಹೇಗೂ ಅಮೆರಿಕಾಗಂತೂ ಹೋಗ್ತಿಲ್ವಲ್ಲ. ಆದಿ ಪ್ಲೀಸ್, ಆಗಿರೋದನ್ನೆಲ್ಲ ಮರೆತು ಮುಂದಕ್ಕೆ ಹೋಗ್ಬೇಕು. ಮರೆಯೋದ್ರಲ್ಲಿ ನಾನೇ ಎಷ್ಟು ಬೆಟರ್. ನನ್ನ ತಲೆಯಲ್ಲಿ ಇರೋದು ನೆನ್ನೆ ಮೊನ್ನೆ ವಿಷಯ. ಆದ್ರೆ ನಿನ್ ತಲೆ ಇನ್ನು ಹೋದ ಜನ್ಮನೆ ಮರ್ತಿಲ್ವಲ್ಲ. ಒಳಗ್ ಬಂದ್ ಮಲ್ಕೊಳ್ಳಿ ಆದಿ, ವಾತಾವರಣ ಸರಿ ಇಲ್ಲ. ಹೊರಗಿನ ವಾತಾವರಣ ಹೇಗಿದ್ರು ತಡ್ಕೋಬಹುದು, ಆದ್ರೆ ಮನಸ್ಸಿನ ಒಳಗಿನ ವಾತಾವರಣ ಕೆಟ್ಟರೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಹೇಗಿದ್ರು ನೀವು ಸಪ್ರೇಟ್ ಆಗಿ ತಾನೇ ನಿದ್ದೆ ಮಾಡೋದು. ಅದೇ ನಿದ್ದೆನ ರೂಮಲ್ಲಿ ಮಾಡ್ಬೋದಲ್ಲ? ನನ್ನ ನಿದ್ದೆ ನನ್ನ ಇಷ್ಟ. ನನಗೆ ಯಾರ ಹತ್ರನೂ ಇರೋದಕ್ಕೆ ಇಷ್ಟ ಇಲ್ಲ. ನನಗೆ ನಿಮ್ಮ ಹತ್ರ ಇರೋದಕ್ಕೆ ಇಷ್ಟ. ಆದ್ರೆ ಜೀವನನ ಹಾಳು ಮಾಡಿರೋದೇ ಈ ಆದ್ರೆಗಳು. ದಯವಿಟ್ಟು ನನ್ನ ತಲೆ ತಿನ್ಬೇಡ. ನನ್ನನ್ನು ಒಬ್ಬಂಟಿಯಾಗಿರೋದಕ್ಕೆ ಬಿಡು. ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಹೊರಟೋಗು. ಹೇಳು ಸುಲೇಖ.